ಅಮ್ಮ, ಏನಮ್ಮ ಇವತ್ತು ಇಷ್ಟು ಬೇಗ ಬಂದಿದ್ಯಾ? ಇವತ್ತು ಹಾಫ್ ಡೇನೆ, ಅದಕ್ಕೆ ಬೇಗ ಬಂದ್ಬಿಟ್ಟೆ. ಸರಿ, ನೀನ್ ಬಂದು ಎಷ್ಟೊತ್ತಾಗ್ತಾ ಇದೆ? ನಾನು ಇವಾಗ್ಲೇ ಅಮ್ಮ ಬಂದಿದ್ದು. ಹೌದಾ? ಏನಾದ್ರೂ ತಿಂದ್ಯಾ? ಇಲ್ಲಮ್ಮ, ನನ್ಗೆ ಹಸಿವಿಲ್ಲ, ಆಮೇಲೆ ತಿಂತೀನಿ. ಏನಿದು, ನಿನಗೋಸ್ಕರ ತಾನೇ ಬೆಳಿಗ್ಗೆನೆ ಅಡಿಗೆ ಮಾಡಿಟ್ಟು ಹೋದೆ. ವೇಸ್ಟ್ ಆಗತ್ತೆ, ಬಾ ತಿನ್ನೋಣ. ಬೇಡಮ್ಮ, ನನ್ಗೆ ಹೊಟ್ಟೆ ತುಂಬೋಗಿದೆ. ಏಯ್, ಹೇಳ್ತಾನೆ ಇದೀನಿ, ಎಲ್ಲೇ ಹೋಗ್ತಾ ಇದ್ಯಾ? ಅಮ್ಮ, ನಾನು ಕಾಲೇಜಿಂದ ಬಂದಾಗ್ಲಿಂದ ತುಂಬಾ ಟಯರ್ಡ್ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಳ್ತೀನಿ. ಅಲ್ವೇ, ತಿನ್ಮೇಲೆ ಹೋಗಿ ಮಲ್ಕೋಬೋದಲ್ವಾ? ಅಯ್ಯೋ ಬೇಡ ಅಮ್ಮ, ಬೆಳಿಗ್ಗೆ ಕಾಲೇಜ್ ಕ್ಯಾಂಟೀನಲ್ಲಿ 11 ಗಂಟೆಗೆ 2 ವಡೆ ತಿಂದ್ಬಿಟ್ಟೆ. ಅದೇ ಇಲ್ಲಿವರೆಗೂ ಹೊಟ್ಟೆಲಿ ದಿಮ್ ಅಂತಿದೆ. ಸರಿ, ಹೋಗಿ ಮಲ್ಕೋ. ಸರ್, ನೀವಾ? ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೇಗಿದ್ದೀರಾ ಸರ್? ಹಾ, ನನಗೇನು, ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಮ್ಮ? ನಾನ್ ಚೆನ್ನಾಗಿದ್ದೀನಿ. ಬನ್ನಿ, ಒಳಗ್ ಬನ್ನಿ. ಬನ್ನಿ ಸರ್. ಕೂತ್ಕೊಳ್ಳಿ. ಸರ್, ಒಂದು 2 ಮಿನಿಟ್ಸ್ ನಿಮಗೆ ಕುಡಿಯಕ್ಕೆ ಏನಾದ್ರೂ ತಗೊಂಡ್ಬರ್ತೀನಿ. ಸರಿ. ಸರ್, ಜ್ಯೂಸ್ ಕುಡೀರಿ ಸರ್. ಕೂತ್ಕೊಮ್ಮ. ಮತ್ತೆ ಹೇಳಮ್ಮ, ನಮ್ಮ ಬ್ಯಾಂಕ್ ಕೆಲಸ ಎಲ್ಲ ಹೇಗೆ ನಡೀತಾ ಇದಮ್ಮ? ಏನೋ ಪರವಾಗಿಲ್ಲ ಸರ್. ಆದ್ರೆ ನ್ಯೂ ಮ್ಯಾನೇಜರ್ ಆಗಿರುವಾಗ ತುಂಬಾ ಚೆನ್ನಾಗಿತ್ತು. ಆದ್ರೆ ಇವಾಗಿರೋ ಮ್ಯಾನೇಜರು ಎಲ್ಲಾದ್ರೂ ಚಿಕ್ಕ ತಪ್ಪು ನಡೆದ್ರೂ ಕೂಡ ತುಂಬಾ ಕೋಪ ಮಾಡ್ಕೋತಾ ಇದ್ದಾರೆ. ಇವಾಗ ಒಂದೊಂದ್ ದಿನಾನು ಹೆದರ್ಕೊಂಡು ಕೆಲಸ ಮಾಡ್ಬೇಕಾಗ್ತಾ ಇದೆ. ಹೌದಾ? ಎಲ್ರೂ ಒಂದೇ ತರ ಇರಲ್ವಲ್ಲ? ಏನ್ ವಿಷಯ ಸರ್, ಸಡನ್ ಆಗಿ ಮನೆಗ್ ಬಂದಿದ್ದೀರಾ ನೀವು? ಅಲ್ಲ ಸರ್, ನನ್ ಮನೆ ಅಡ್ರೆಸ್ ನಿಮಗೆ ಹೇಗೆ ಗೊತ್ತು?
ನಮ್ಮ ಆಫೀಸ್ ಕೊಲೀಗ್ ಮೋಹನ್ ಸರ್ ಇದ್ದಾರಲ್ವಾ, ಆ ಹೌದು. ಅವರ ಮಗಳು ಮದುವೆಗೋಸ್ಕರ ಈ ದಾರಿಯಲ್ಲೇ ಹೋಗ್ತಾ ಇತ್ತು. ಅವಾಗ ಈ ಬಿಲ್ಡಿಂಗ್ ಅಲ್ಲೇ 3rd ಫ್ಲೋರ್ ಅಲ್ಲಿ ನಿಮ್ ಮನೆ ಇದೆ ಅಂತ ಸ್ಯಾರ್ ಹೇಳಿದ್ರು. ನಿನ್ ನೆನ್ಪಾಯ್ತು, ಅದೇ ನೋಡೋಣ ಅಂತ ಬಂದೆ. ಹೌದಾ? ನನ್ನ ನೆನ್ಪಿಟ್ಕೊಂಡು ನೋಡಕ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಅಯ್ಯೋ ಪರವಾಗಿಲ್ಲಮ್ಮ. ಸರಿ, ನಿನಗೆ ಯಾವಾಗ ಪ್ರಮೋಷನ್ ಆಗ್ತಾರೆ? ಪ್ರಮೋಷನ್ ಬಗ್ಗೆ ಎಲ್ಲ ಯಾರೂ ಮಾತಾಡ್ತಾನೆ ಇಲ್ಲ ಸರ್. ಇವ್ರು ಮಾಡೋದೆಲ್ಲ ನೋಡಿದ್ರೆ ಪ್ರಮೋಷನ್ ಸಿಗುತ್ತಾ ಇಲ್ವಾ ಅಂತ ಡೌಟ್ ಆಗಿದೆ. ಹ್ಮ್ ಅದಕ್ಕೆ ಯಾವಾಗ ಹಾಕ್ತಾರೋ ಆವಾಗ್ಲೇ ಹಾಕ್ಲಿ ಅಂತ ನಾನು ಬಿಟ್ಬಿಟ್ಟೆ. ಹೌದಾ? ಸರಿ, ನಮ್ ಶೋಭಾ ಮೇಡಮ್ ಹೇಗಿದ್ದಾರೆ ಹೇಳು? ಅವ್ರಿಗೇನ್ ಸರ್, ಅವ್ರು ಚೆನ್ನಾಗಿ ಜಾಲಿಯಾಗಿದ್ದಾರೆ. ಹ್ಮ್ ನಾನು ಶೋಭಾ ಮೇಡಮು ಆಗಾಗ ನಿಮ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಹ್ಮ್ ಹಳೆ ಮ್ಯಾನೇಜರ್ ತರ ಅಲ್ಲ, ಯಾರು ಸಿಗಲ್ಲ ಅಂತ ಯಾವಾಗ್ಲೂ ನಿಮ್ ಬಗ್ಗೆ ಹೊಗಳ್ತಾನೆ ಇರ್ತಾರೆ ಮೇಡಮ್. ಓ ಹೌದಾ? ಹ್ಮ್. ಅಮ್ಮ, ಬಾಮ, ಇವಳೇ ನನ್ ಮಗಳು ಸರ್. ಓ ಏನಮ್ಮ ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದ್ದೀನಿ ಸರ್. ನೀನ್ ಏನ್ ಓದ್ತಾ ಇದ್ದೀಯಮ್ಮ? ನಾನೀಗ BE ಸೆಕೆಂಡ್ ಇಯರ್ ಸರ್. ಓ ಸಾರೇ ನನ್ ಹಳೆ ಬ್ಯಾಂಕ್ ಮ್ಯಾನೇಜರ್. ಓ ಹಾಗಾ? ಆಯ್ತಮ್ಮ, ನಾ ಹೊರಡ್ತೀನಿ, ಇನ್ನೊಂದ್ ದಿವಸ ನೋಡೋಣ. ಏನ್ ಸರ್ ಇದು? ಲಂಚ್ ಟೈಮ್ ಆಯ್ತು, ಊಟ ಮಾಡ್ಕೊಂಡು ಹೋಗಿ ಸರ್. ಇಲ್ಲಮ್ಮ, ನನಗೊಂದು ಮುಖ್ಯವಾದ ಕೆಲಸ ಇದೆ. ಅದೇ ಮನೆ ಗೊತ್ತಾಯ್ತಲ್ಲ, ಇನ್ನೊಂದ್ ದಿನ ಬಂದು ರಿಲ್ಯಾಕ್ಸ್ ಆಗಿ ಇದ್ದು ಊಟ ಮಾಡ್ಕೊಂಡು ಹೋಗ್ತೀನಮ್ಮ. ಸರಿನಾ? ಆಯ್ತು ಸರ್, ಇದು ನಿಮ್ಮನೆ ತರ, ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು. ಹ್ಮ್ ಆಯ್ತಮ್ಮ, ನಾನು ಹೊರಡ್ತೀನಿ. ಸರಿ ಸರ್. ನಾ ಬರ್ತೀನಮ್ಮ. ಆಯ್ತು ಸರ್, ಜಾಗ್ರತೆಯಾಗಿ ಹೋಗ್ ಬನ್ನಿ. ಹಾ ಸರಿಮ್ಮ, ಸರಿ. ಹ್ಮ್. ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲಮ್ಮ, ಸುಮ್ನೆ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಿದ್ದೆ. ನೋಡಿದ್ರೇನೆ ಗೊತ್ತಾಗುತ್ತೆ. ಫೋನ್ ನೋಡಿ ಟೈಮ್ ವೇಸ್ಟ್ ಮಾಡ್ದೆ ಓದ್ಬೋದಲ್ಲ. ತುಂಬಾ ಬೋರ್ ಹೊಡಿತಿದೆ ಅಮ್ಮ. ಬೋರ್ ಹೊಡಿತಾ ಇದ್ಯಾ? ಹಾಗಾದ್ರೆ ನಾವಿಬ್ರು ಎಲ್ಲಾದ್ರೂ ಹೊರಗೆ ಹೋಗಣ್ವಾ? ಸರಿ, ಈಗ ಎಲ್ಲೋಗೋಣ? ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ, ಅಲ್ಲಿಗೆ ಹೋಗಣ್ವಾ? ಹಾ ಸರಿಮ್ಮ, ಅಲ್ಲೇ ಹೋಗೋಣ. ಸರಿ, ಬಾ ಹೋಗೋಣ. ಹ್ಮ್